ಇರಾನ್ನಲ್ಲಿ ಐತಿಹಾಸಿಕ ಹಿಂದೂ ದೇವಾಲಯ. ಇರಾನ್ನ ಮುಸಲ್ಮಾನರು ಶಿವನ ಆರಾಧಕರಾಗಿದ್ರ. ಶಿವನ ದೇಗುಲ ಅಬ್ಬಾಸ್ ದೊರೆ ಆಳ್ವಿಕೆಯಲ್ಲಿ ನಿರ್ಮಾಣ ಆಗಿದ್ದು ಹೇಗೆ ಗೊತ್ತಾ? ಇರಾನ್ ಸರ್ಕಾರವು ಪ್ರಸ್ತುತ ಆ ದೇವಸ್ಥಾನವನ್ನ ಏನ್ ಮಾಡಿದ್ದಾರೆ ಗೊತ್ತಾ? ವೀಕ್ಷಕರೇ, ಇಂತಹದೊಂದು ಸುದ್ದಿ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿದ್ದಾರೆ. ಅಕ್ಷರಶಃ ಇರಾನ್ನ ಜನ ಅವಶೇಷಗಳ ಅಡಿ ಸಿಲುಕಿ ಶವವಾಗಿದ್ದಾರೆ. ಎತ್ತ ಕಣ್ಣಾಯಿಸಿ ನೋಡಿದ್ರು ನೆಲಕ್ಕುರುಳಿದ ಗಗನಚುಂಬಿ ಕಟ್ಟಡಗಳು, ಅದರ ಅಡಿ ಸಿಲುಕಿ ಪ್ರಾಣ ಬಿಟ್ಟ ಇರಾನ್ ಪ್ರಜೆಗಳು. ದೃಷ್ಟಿ ಆಯಿಸಿದಷ್ಟು ದೂರ ರುದ್ರ ಭೂಮಿಯಂತೆ ಕಾಣುವ ಇರಾನ್ ನಗರ ಪ್ರದೇಶಗಳು. ಇದರ ನಡುವೆ ಹೀಗೊಂದು ಸುದ್ದಿ ಸದ್ದು ಮಾಡ್ತಿದೆ. ಅಲ್ಲಿ ಶತಮಾನಗಳಷ್ಟು ಹಳೆಯ ಶಿವನ ದೇವಸ್ಥಾನವಿದೆ. ಅಲ್ಲದೆ ವಿಷ್ಣುವಿನ ದೇವಸ್ಥಾನ ಕೂಡ ಇರುವುದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ಇಷ್ಟಕ್ಕೂ ಈ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದು ಯಾರು ಗೊತ್ತಾ? ಮುಸ್ಲಿಂ ಸಾಮ್ರಾಜ್ಯದಲ್ಲಿ ಶಿವಲಿಂಗನ ಪೂಜೆ ಮುಸ್ಲಿಮರು ಮಾಡ್ತಿದ್ರ. ಪ್ರಸ್ತುತ ಈ ದೇವಸ್ಥಾನದ ಸ್ಥಿತಿಗತಿ ಹೇಗಿದೆ, ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ನೋಡಿ. ಇರಾನ್ನಲ್ಲಿರುವ ಈ ಹಿಂದೂ ದೇವಸ್ಥಾನವನ್ನ ಶಿಕಾರ್ಪುರ ನಗರದ ಶ್ರೀಮಂತ ಹಿಂದೂ ವ್ಯಾಪಾರಿಗಳು ನಿರ್ಮಿಸಿದ್ರು ಎನ್ನುವ ಪುರಾವೆ ಇದೆ. ಶಿವ ವಿಷ್ಣುವಿನ ಈ ದೇವಸ್ಥಾನವು ಕಾಲಚಕ್ರ ಉರುಳಿದಂತೆ ಪಾಳು ಬಿದ್ದ ದೇವಸ್ಥಾನವಾಯಿತು. ನಂತರ ಇರಾನ್ ಸರ್ಕಾರ 2008ರಲ್ಲಿ ಈ ದೇವಸ್ಥಾನವನ್ನ ಪುನರ್ ಸ್ಥಾಪಿಸಿದ್ರು ಎನ್ನಲಾಗಿದೆ. ಮುಸಲ್ಮಾನರು ಭಾರತದಲ್ಲಿ ಹೇಗೆ ಅಲ್ಪಸಂಖ್ಯಾತರೋ ಹಾಗೆಯೇ ಇರಾನ್ನಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ವಿಷ್ಣು ಹಾಗೂ ಶಿವನ ಈ ಎರಡು ಹಿಂದೂ ದೇವಸ್ಥಾನವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಾಗಿ ಕೆಲಸ ಮಾಡುತ್ತಿದ್ದ ಭಾರತೀಯ ಸಮುದಾಯವು ನಿರ್ಮಿಸಿದೆ. ಅವುಗಳಲ್ಲಿ ಒಂದು ಇರಾನ್ನ ಹಾರ್ಮೋಜ್ಗನ್ ಪ್ರಾಂತ್ಯದ ಬಂದರ್ ಅಬ್ಬಾಸ್ನಲ್ಲಿರುವ ವಿಷ್ಣು ದೇವಾಲಯವಾಗಿದೆ. ಈ ದೇವಸ್ಥಾನ ನಿರ್ಮಾಣ ಆದ ಕಥೆಯೇ ರೋಚಕ. ವಿಷ್ಣುವಿಗೆ ಸಮರ್ಪಿತವಾದ 100 ವರ್ಷಗಳ ಹಳೆಯ ದೇವಾಲಯವನ್ನ 1892ರಲ್ಲಿ ಬಂದರ್ ಅಬ್ಬಾಸ್ನ ದೊರೆ ಮಹಮ್ಮದ್ ಹಸನ್ ಖಾನ್ ಸಾದ್ ಉಲ್ ಮಾಲಿಕ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು. ಇರಾನ್ನಲ್ಲಿ ಈ ದೇವಸ್ಥಾನವು ಜನಪ್ರಿಯ ಪ್ರವಾಸಿ ಆಕರ್ಷಣೀಯವಾಗಿದ್ದು ಇಮಾಮ್ ಖೋಮೇನಿ ಬೀದಿಯಲ್ಲಿದೆ. ವಿಸಿಟ್ ಇರಾನ್ನ ಅಧಿಕೃತ ವೆಬ್ಸೈಟ್ ಪ್ರಕಾರ ಹಿಂದೂ ದೇವಾಲಯವು ನಾಸರ್ ಅಲ್-ದಿನ್ ಶಾ ಖಜರ್ ಅವಧಿಯ ಅಂತ್ಯಕ್ಕೆ ಸಂಬಂಧಿಸಿದೆ ಮತ್ತು ಮುಜಾಫರ್ ಅಲ್-ದಿನ್ ಶಾ ಖಜರ್ ಅವಧಿಯಲ್ಲಿ ಬಳಸಲಾಗಿತ್ತು. ಈ ದೇವಾಲಯದ ಕಟ್ಟಡವು ಕೇಂದ್ರ ಗುಮ್ಮಟಾಕಾರದ ಆಯತಾಕಾರದ ಕೋಣೆಗಳನ್ನ ಒಳಗೊಂಡಿದೆ. ಹಿಂದೂ ದೇವಾಲಯದ ವಾಸ್ತುಶಿಲ್ಪ ಮತ್ತು ಇಡೀ ಕಟ್ಟಡದ ವಿನ್ಯಾಸವು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಪ್ರಭಾವಿತವಾಗಿದೆ ಮತ್ತು ಗುಮ್ಮಟ ಮತ್ತು ಅದರ ಸುತ್ತಲಿನ ವಾಸ್ತುಶಿಲ್ಪ ಶೈಲಿಯು ಇದನ್ನು ಪರ್ಷಿಯನ್ ಕೊಲ್ಲಿಯ ಇತರೆ ಗುಮ್ಮಟಗಳು ಮತ್ತು ಇರಾನ್ನ ಇತರೆ ಗುಮ್ಮಟಗಳಿಂದ ವಿಭಿನ್ನವಾಗಿ ನಿರ್ಮಿಸಿದ್ದಾರೆ. ದೇವಾಲಯದ ಗುಮ್ಮಟವು ಇರಾನ್ನ ಮಕ್ಕರನ ವಾಸ್ತುಶಿಲ್ಪವನ್ನು ಹೊಂದಿದ್ದು ಕಮಲ ಆಕಾರದ ಶಿಖರಗಳಿಂದ ಆವೃತ್ತವಾಗಿದ್ದು ಭಾರತದ ಶಿವ ದೇವಾಲಯಗಳನ್ನ ಹೋಲುತ್ತದೆ. ಈ ದೇವಸ್ಥಾನ ದೇವಾಲಯವು ಮಧ್ಯಭಾಗದಲ್ಲಿ ಒಂದು ಚೌಕಾಕಾರದ ಕೋಣೆಯನ್ನು ಹೊಂದಿದ್ದು ಅದು ಗುಮ್ಮಟದಿಂದ ಆವೃತವಾಗಿದೆ. ಗುಮ್ಮಟದ ವಾಸ್ತುಶಿಲ್ಪವು ಇರಾನಿನ ಮಾದರಿಯ ವಾಸ್ತುಶಿಲ್ಪದಿಂದ ಸ್ವತಂತ್ರವಾಗಿದೆ. ನಿರ್ಮಾಣವನ್ನ ಹವಳದ ಕಲ್ಲು, ಗಾರೆ, ಮಣ್ಣು ಮತ್ತು ಲೂಯಿಸ್ ಸಿಮೆಂಟ್ ನಿಂದ ಮಾಡಲಾಗಿದೆ. ಇರಾನ್ನಲ್ಲಿ ಧಾರ್ಮಿಕ ಅಶಾಂತಿಯ ಅಲೆಯ ನಂತರ ಶಿಕಾರ್ಪುರ ನಗರದ ವ್ಯಾಪಾರಿಗಳು ಹೊರಡಲು ನಿರ್ಧರಿಸಿದ ನಂತರ ದೇವಾಲಯದ ವಿಗ್ರಹಗಳನ್ನ ತೆಗೆದು ಹಾಕಲಾಗಿತ್ತು ಎನ್ನಲಾಗಿದೆ. ಆದಾಗ್ಯೂ ದೇವಾಲಯದ ಒಳಗೆ ಇನ್ನೂ ಶ್ರೀ ಕೃಷ್ಣನ ಕೆಲವು ವರ್ಣಚಿತ್ರಗಳನ್ನ ವೀಕ್ಷಿಸಬಹುದಾಗಿದೆ. ಇರಾನಿನ ಸರ್ಕಾರವು 1998ರಲ್ಲಿ ಈ ಹಿಂದೂ ದೇವಾಲಯವನ್ನ ಪುನರ್ ಸ್ಥಾಪಿಸಿತ್ತು ಮತ್ತು ಕೆಲವು ದೇವತೆಗಳ ವಿಗ್ರಹಗಳನ್ನು ಕೂಡ
ಇರಿಸಲಾಯಿತು. ಪ್ರಸ್ತುತ ಈ ದೇವಸ್ಥಾನವನ್ನ ಇರಾನ್ ಸರ್ಕಾರವು ವಸ್ತು ಸಂಗ್ರಹಾಲಯವನ್ನಾಗಿ ಮಾರ್ಪಡಿಸಿದ್ದಾರೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.